ಹಾಯ್, ನಾನು ನಿಮ್ಮ ಪ್ರೀತಿಯ ಮೌಲ್ಯ ಮಂಜುನಾಥ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಏನಪ್ಪ ತುಂಬ ದಿನ ಆದಮೇಲೆ ವಿಡಿಯೋ ಹಾಕಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ? ಹೌದು, ಮೋಸ್ಟ್ಲಿ 1 ಮಂತ್ ಆಯಿತು ಅನಿಸುತ್ತೆ. ಎಕ್ಸಾಮ್ಸ್ ಎಲ್ಲ ಇತ್ತು. ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು 10 ಡೇಸ್ ಹಾಲಿಡೇಸ್ ಕೊಟ್ಟಿದ್ರು ಗೊತ್ತಾ. 10 ಡೇಸ್ ಹಾಲಿಡೇಸ್ನೆಲ್ಲ ಮುಗಿಸ್ಕೊಂಡು ಈಗ ರೂಮ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಇನ್ಮೇಲೆ ನನ್ನ ತಂಗಿ ಕೂಡ ನಮ್ಮ ರೂಮಲ್ಲೇ ಇರ್ತಾಳೆ. ಸೊ ಹಾಸ್ಟೆಲ್ನ ವೆಕೇಟ್ ಮಾಡೋಕ್ಕೆ ಅಂತೇಳಿ ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ನಮ್ಮ ಅಣ್ಣನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅವ್ನ ರೂಮ್ಗೆ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಅಣ್ಣ ಬಂದಿದ್ದಾನೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ. ನಮ್ಮ ಮನೆಯವರೆಲ್ಲ ಅಣ್ಣನ ನೋಡಿ 1.5 ವರ್ಷ ಆಗಿತ್ತು. ನೋಡಿ, ನಮ್ಮ ಅತ್ತೆ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ನೋಡಿ, ಈಗ ಅವ್ರ ರೂಮ್ಗೆ ಕರ್ಕೊಂಡು ಹೋಗ್ತಾ ನೋಡಿ, ಬಾಗ್ಲಲ್ಲೇ ಎಷ್ಟು ಶೂಸ್ನ ಜೋಡಿಸ್ಕೊಂಡಿದ್ದಾನೆ. ಹೊರಗಡೆ ಆ ಶೂಸ್ನ ನೋಡಿನೇ ಭಯ ಆಗೋಯ್ತು, ಹೆಂಗಪ್ಪ ಬ್ಯಾಚುಲರ್ಸ್ ರೂಮ್ಗೆ ಹೋಗೋದು ಅಂತೇಳಿ. ಬಟ್ ಒಳಗಡೆ ಹೋದ್ಮೇಲೆ ಪರವಾಗಿಲ್ಲ, ನೀಟಾಗಿ ಮಾಡ್ಕೊಂಡಿದ್ದ ಎಲ್ಲ. ನನ್ನ ತಂಗಿ ನೋಡಿ, ಅವನು ತೊಗೊಂಡಿರೋ ಜಾಕೆಟು ಶರ್ಟ್ ಎಲ್ಲ ಟ್ರಯಲ್ ನೋಡಿ ನನಗಿದು ಬೇಕು ಹಂಗೆ ಹಿಂಗೆ ಅಂತೇಳಿ ಏನೇನು ಬೇಕೋ ಅದನ್ನೆಲ್ಲ ಎತ್ಕೊಂಡ್ಳು. ನಮ್ಮತ್ತೆ ಹಾಲು ಕಾಯಿಸ್ತಾ ಇದ್ದಾರೆ. ನಮ್ಮಮ್ಮ ಏನೇನು ಇಟ್ಟಿದ್ದಾನೆ ಏನೇನಿಲ್ಲ ಅಂತ ಚೆಕ್ ಮಾಡ್ತಿದ್ದಾರೆ. ನಮ್ಮಪ್ಪ ಮತ್ತು ನನ್ನ ತಮ್ಮ ಹಾಲಲ್ಲಿ ಕೂತಿದ್ದಾರೆ. ನೋಡಿ, ಫ್ರಿಜ್ ಬೇರೆ ಇಟ್ಕೊಂಡಿದ್ದಾನೆ. ನಮ್ಮ ಅಕ್ಕಂಗೆ ವಿಡಿಯೋ ಕಾಲ್ ಮಾಡಿದ್ರಿ. ಪುಟಾಣಿ ಹತ್ಕೋಬಿಟ್ಟ, ನನ್ನ ಮಾತ್ರ ಬಿಟ್ಟು ಹೋಗಿದ್ದಾರೆ ಇವರೆಲ್ಲ ಅಂತ ಹೇಳಿ. ನೋಡಿ, ಸಮಾಧಾನ ಮಾಡ್ತಾ ಇದ್ದಾನೆ. ಅಣ್ಣನ ಮಾತಾಡಿಸ್ಕೊಂಡು ನೋಡಿಕೊಂಡು ಅಲ್ಲಿಂದ ಮತ್ತೆ ನನ್ನ ತಂಗಿ ರೂಮ್ ವೆಕೇಟ್ ಮಾಡೋಕ್ಕೆ ಅಂತ ಹೋದ್ವಿ. ನಮ್ಮಪ್ಪ ನಮ್ಮಮ್ಮ ನಮ್ಮತ್ತೆ ಎಲ್ಲರೂ ಲಗೇಜ್ ಎಲ್ಲ ಎತ್ಕೊಬರೋಕ್ಕೆ ಅಂತ ಹಾಸ್ಟೆಲ್ ಒಳಗಡೆ ಹೋದರು. ನನಗಂತೂ ತುಂಬಾ ಹಶ್ವಾಗ್ತಾಯಿತ್ತು. ಅದಕ್ಕೆ ನಾನು ಟಿಫನ್ ತಿನ್ಕೊಬರೋಣ ಅಂತ ಹೋದ್ವಿ. ಹೋಗಿ ಒಂದು ದೋಸೆ ತಿಂದು ನೀರು ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ನೋಡಿ, ಎಲ್ಲ ಲಗೇಜ್ ಎಲ್ಲ ಕಾರೊಳಗಡೆ ಇಡ್ತಾ ಇದ್ದೀವಿ. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ನಾವು ರೂಮ್ಗೆ ಹೊರಟ್ವಿ. ಫೈನಲಿ ರೂಮ್ ಹತ್ರ ಬಂದ್ರಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.